ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನನ್ನ ಮಗಳಿಗೆ 5 ಮಂತ್ ಕಂಪ್ಲೀಟ್ ಆಯಿತು. ಅದರ ಫೋಟೋಶೂಟ್ ಮಾಡೋಣ ಅಂತೇಳಿ ನನ್ನ ಮಗಳಿಗೆ ಸಿಂಪಲ್ಲಾಗಿ ರೆಡಿ ಮಾಡಿ ಅವಳಿಗೆ ಫೋಟೋಶೂಟ್ ಮಾಡ್ತಾಯಿದ್ದೀನಿ. ಅವಳೇನಪ್ಪ ಹೊಸ ಬಟ್ಟೆ ಹಾಕಿರೋದ್ರಿಂದ ಏನೋ ಇಲ್ಲಿ ಹಾಕಿದಾರಲ್ಲ ಅಂತೇಳಿ ಅದನ್ನೇ ನೋಡಿಕೊಂಡು ಉರ್ಗಡ್ಲೆಯಿಂದ ನಾನು 5 ಮಂತ್ ಅಂತ ಬರೆದಿದ್ದೆ. ಅದನ್ನು ಎಳೆದು ಚೆಲ್ತಾನೆ ಇದ್ದಾಳೆ. ಅವಳಿಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಆಗ್ತಿದೆ, ಏನು ಈ ರೀತಿ ಅಂತ. ನಾನು ಮತ್ತೆ ರೆಡಿ ಮಾಡೋಕ್ಕೆ ಹೋದರೆ ಅವಳು ನಗ ಬರ್ತಿದ್ದೆ ಅವಳಿಗೆ. ಹಂಗಾಗಿ ನಾನು ಸಿಂಪಲ್ಲಾಗೆ ಉರ್ಗಡ್ಲೆಲೆ 5 ಮಂತ್ ಅಂತ ಬರೆದು ಅವಳಿಗೆ ಹೊಸ ಬಟ್ಟೆ ಹಾಕಿ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡಿ ಅವಳಿಗೆ ಫೋಟೋಶೂಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಏನಾದರೂ ಒಂದು ಕೈಗೆ ಸಿಕ್ತು ಅಂದರೆ ಅದನ್ನ ಇಟ್ಕೊಂಡು ಇಳಿಯೋದು, ಇದು ಮಾಡೋದು ಅಭ್ಯಾಸ ನೋಡಿ. ಅದನ್ನು ಒಟ್ಟಾರೆ ಚೆಲ್ಲಬೇಕು ಅವಳು, ಅದನ್ನು ಎಳೆದು ಚೆಲ್ಲಬೇಕು ಅವಳು. ನಾನು ಬಿಡ್ತಿಲ್ಲ, ಅದಕ್ಕೋಸ್ಕರ ಅವಳು ಅದನ್ನೇ ನೋಡ್ತಿದ್ದಾಳೆ. ಅದಕ್ಕೆ ಇಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ನನ್ನ ಮಗಳಿಗೆ. ಲಂಗ ಬ್ಲೌಸು ನಾನು ಊರಿಂದ ಬರಬೇಕಾದ್ರೆ ನಮ್ಮಣ್ಣ ಲಂಗ ಬ್ಲೌಸ್ಗಳು ತಂದುಕೊಟ್ಟಿದ್ರು. ಒಂದು 3 ಸೆಟ್ಟು ಲಂಗ ಬ್ಲೌಸ್ ತಂದುಕೊಟ್ಟಿದ್ರು. ಅವಳಿಗೆ ಏನೋ ಒಂಥರ ಹೊಸ ಬಟ್ಟೆ ಹಾಕಿರೋದ್ರಿಂದ ತುಂಬ ಕ್ಯೂಟಾಗಿ ಅನ್ನಿಸ್ತಿರೋದ್ರಿಂದ ಅವಳಿಗೆ ಅದನ್ನು ಎತ್ತಿ ನೋಡ್ಕೊಳ್ತಾಳೆ ಇದ್ದಾಳೆ. ಏನಮ್ಮ ಮುದ್ದು ಅಂತ ಅಂದರೆ ಅವಳು ಉರ್ಗಡ್ಲೆ ಚೆಲ್ಲೋದಕ್ಕೆ ಹೋಗ್ತಾಳೆ. ಹಂಗಾಗಿ ನನ್ನ ಮಗಳು ಫೋಟೋಶೂಟು 5 ಮಂತ್ ಕಂಪ್ಲೀಟ್ ಆಯಿತು. ನನ್ನ ಮಗಳು ಎಷ್ಟು ಬೇಗ 5 ಮಂತ್ ಮುಗಿಸಿದ್ಲು ಅನ್ನೋದೇ ನನಗೆ ಒಂಥರ ಖುಷಿ. ಹಾಗಾಗಿ ಅವಳಿಗೆ ಈ ರೀತಿ ಸಿಂಪಲ್ಲಾಗಿ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಈ ರೀತಿ ಫೋಟೋಶೂಟ್ ಮಾಡಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ದಯವಿಟ್ಟು ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಕೇಳ್ಕೊತಾನೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗಾಗಿ ಇವತ್ತಿನ ಫೋಟೋಶೂಟ್ ನನ್ನ ಮಗಳಿಗೆ ಸಿಂಪಲ್ಲಾಗಿ ಈ ರೀತಿ ಇತ್ತು. ಆ ನಂತರ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನಿನ್ನೆ ಏನಪ್ಪ ಅಂತ ಅಂದರೆ ನೋಡಿ, ಮಳೆ ಟೈಮೇ ಅಲ್ಲ ಇದು. ಈ ಟೈಮಲ್ಲೂ ಕೂಡ ಮಳೆ ಹುಯ್ಯುತ್ತೆ ನೋಡಿ ಹೇಗಿದೆ. ಕಾಲಕ್ಕೆ ತಕ್ಕನಾಗಿ ಯಾವುದನ್ನು ಕೂಡ ಆಗ್ತಿಲ್ಲ. ನಿನ್ನೆ ಎಲ್ಲ ಮಳೆಯಲ್ಲಿ ನೆಂದ್ಬಿಟ್ಟಿತ್ತು. ಉಳ್ಳಿ ಕಿಲ್ಸಿದ್ವಿ ನಾವು, ಹೊಲದಲ್ಲೇ ಕಿಲ್ಸಿ ಅಲ್ಲೇ ಹಾಕಿದ್ವಿ. ಏನಪ್ಪ ಅಂತ ಅಂದರೆ ಅದು ಮಳೆ ಬರಲಾಗಿ ಎಲ್ಲ ಮಳೆ ಬರುತ್ತೆ ಅಂತ ಯಾರು ಗೊತ್ತಿರುತ್ತೆ ಈ ಟೈಮಲ್ಲಿ. ಹಾಗಾಗಿ ಎಲ್ಲ ನೆಂದ್ಬಿಟ್ಟಿತ್ತು ಚೆನ್ನಾಗೆ. ಅದನ್ನು ಈ ರೀತಿ ರೋಡ್ ಚೆನ್ನಾಗಿರೋದ್ರಿಂದ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಹಂಗಾಗಿ ರೋಡ್ ಚೆನ್ನಾಗಿರೋದ್ರಿಂದ ಎಲ್ಲ ಬಿಸಿಲಲ್ಲಿ ಒಣಗಲಿ ಅಂತೇಳಿ ಈ ರೀತಿ ಹಾಕಿದ್ದಾರೆ, ಒಣಗಲಿಕ್ಕೆ ಅಂತ. ಅದು ಇನ್ನು 2 ಡೇಸು ಚೆನ್ನಾಗಿ ಒಣಗಿಬಿಟ್ರೆ ಅದನ್ನು ಇದಕ್ಕೆ ಹಾಕಿ ಕಾಳು ಮಾಡ್ಕೋಬೋದು ಅಥವಾ ಕೆಚ್ಚಾರು ಮಾಡ್ಕೋಬೋದು. ಅದ್ರ ಮೇಲೆ ಟ್ಯಾಕ್ಟ್ರು 1-2-3 ಸತಿ ಟ್ಯಾಕ್ಟ್ರು ಚೆನ್ನಾಗಿ ಒಣಗಿದ್ರೆ ಟ್ಯಾಕ್ಟ್ರು ಹರಿಸ್ಬಿಟ್ರೆ ಅದ್ರ ಮೇಲೆ ಎಲ್ಲ ಕಾಳೆಲ್ಲ ಬೇರೆ ಆಗುತ್ತೆ. ಸಪ್ರೇಟ್ ಕಾಳು ಬೇರೆ ಸಪ್ರೇಟ್ ಆಗುತ್ತೆ, ಮತ್ತು ಅದ್ರ ಕಡ್ಡಿ ಸಪ್ರೇಟ್ ಆಗುತ್ತೆ, ಮಾಡ್ಕೋಬೋದು. ತೂರಿ ಎಲ್ಲ ರೆಡಿ ಮಾಡಿ ಇಟ್ಕೋಬೋದು. ಹಾಗಾಗಿ ಈ ರೀತಿ ತುಂಬ ಚೆನ್ನಾಗಿ ನೆಂದ್ಬಿಟ್ಟಿದೆ. ಇನ್ನೂ ಹಸಿದು ಬೇರೆ ಇದೆ, ಸ್ವಲ್ಪ ಒಣಗಿರೋದು. ಕಾಳಂತೂ ತುಂಬ ಚೆನ್ನಾಗೇ ಆಗಿತ್ತು. ಫಸಲು ಕೂಡ ತುಂಬ ಚೆನ್ನಾಗಿ ಬಂದಿದೆ, ಕಾಳು ತುಂಬ ಚೆನ್ನಾಗಿದೆ ಸಣ್ಣಗೆ. ಇನ್ನು ಹಸಿ ಕಾಯಿ ಕೂಡ ಇದೆ. ಹಾಗಾಗಿ ನಾನು ನೋಡ್ತಿದ್ದೆ ಇನ್ನೂ ಎಷ್ಟು ತ್ಯಾವ ಇದೆ, ಇವತ್ತು ಒಣಗುತ್ತಾ ಅನ್ನುತ್ತಾ. ಆದರೆ ಇವತ್ತು ಒಣಗೋ ಮಟ್ಟ ಕಾಣಿಸ್ತಿಲ್ಲ. ಆದ್ರೆ ನೋಡೋಣ ಇನ್ನು. ಇವತ್ತಂತೂ ತುಂಬ ಚೆನ್ನಾಗಿ ಬಿಸಿಲು ಬಂದಿದೆ. ನೆನ್ನೆ ಎಲ್ಲ ಮಳೆ ಹೋಯ್ತು, ಇವತ್ತೆಲ್ಲ ಚೆನ್ನಾಗಿ ಬಿಸಿಲು ಬಂದಿದೆ. ಹಂಗಾಗಿ ಒಣಗಲಿ ಅಂತ ಹೇಳಿ ಬಿಟ್ಟಿದ್ದಾರೆ, ಒಣಗಾಕಿದ್ದಾರೆ ಚೆನ್ನಾಗಿ. ಇಲ್ಲೂ ಅಲ್ಲ, ಇನ್ನೂ ಆ ಕಡೆ ಪಕ್ಕ ಸೈಟಲ್ಲೂ ಕೂಡ ಒಣಗಾಕಿದ್ದಾರೆ. ಅಲ್ಲೂ ನಾನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಇದನ್ನು ಇಷ್ಟು ರೋಡ್ ಚೆನ್ನಾಗಿತ್ತು, ಹಾಗಾಗಿ ಇಷ್ಟು ಒಣಗಾಕಿದ್ದಾರೆ ಇಲ್ಲಿ. ಇನ್ನೂ ಕೂಡ ರಾಂಪಲ್ ಹಣ್ಣು ಕೂಡ ಇದೆ. ನಾನು ಮತ್ತೆ ನನ್ನ ಅದನ್ನೇ ಗಮನ ಅಲ್ಲಿಗೆ ಹೋಗ್ತಿರುತ್ತೆ. ಇನ್ನು ತುಂಬ ಕಾಯಿ ಕೂಡ ಚೆನ್ನಾಗಿದೆ. ಇದು ಬಿಳಿ ಎಕ್ತದ ಗಿಡ ನೋಡಿ ಫ್ರೆಂಡ್ಸ್. ಹಾಗಾಗಿ ನಮ್ಮನೆ ಹತ್ರ ಕುರಿಗಳಿದ್ದಾವೆ. ಆ ಕುರಿಗಳು ನೋಡಿ ಎಷ್ಟು ಚೆನ್ನಾಗಿ ಮರಿಗಳು. ಕುರಿ ಮಾತ್ರ ಇಟ್ಕೊಂಡು ಹೋಗ್ತಾರೆ, ಸಣ್ಣ ಮರಿಗಳನ್ನೆಲ್ಲ ಮನೆಯಲ್ಲೇ ಬಿಟ್ಟು ಹೋಗ್ತಾರೆ. ಯಾಕೆ ನಾಯಿಗಳ ಕಾಟ ಇದೆಯಲ್ಲ ಅದಕ್ಕೆ. ಅದು ಕುರಿ ಬಂದ ತಕ್ಷಣ ಹಾಲು ಕುಡ್ಕೋತಿದೆ, ಅದಕ್ಕೆ ಎಷ್ಟು ಹೊಟ್ಟೆ ಹಸುವಾಗಿತ್ತು.